ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇವತ್ತು ನಾನು ಅಕ್ಕಮಹಾದೇವಿಯವರ ತನು ಕರಗದವರಲ್ಲಿ ಎಂಬ ವಚನವನ್ನು ಓದಲಿದ್ದೇನೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯಯ್ಯ ನೀನು, ತ್ರಿಕರಣ ಶುದ್ಧವಿರದವರಲ್ಲಿ ತಾಂಬೂಲವನ್ನೊಲ್ಲೆಯಯ್ಯ ನೀನು, ಹೃದಯ ಕಮಲವರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು, ಎನ್ನಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಹೇಳ. ಚನ್ನಮಲ್ಲಿಕಾರ್ಜುನಯ್ಯ. ಇದರ ಭಾವಾರ್ಥ ಈ ರೀತಿಯಾಗಿದೆ. ತನು ಕರಗದೆ ವಿನೀತರಲ್ಲದವರು ಅಭಿಷೇಕ ಮಾಡಿದರೆ ಒಲ್ಲೆ ಎನ್ನುವೆ. ಮನ ಕರಗದೆ ಭಕ್ತಿ ಇಲ್ಲದವರು ಹೂ ನೀಡಿದರೆ ಒಲ್ಲೆ ಅನ್ನುವೆ. ಹದುಳಿಗರಲ್ಲದ ಸೌಖ್ಯರಲ್ಲದವರು ಸಿರಿಗಂಧ ಅಕ್ಷತೆಯನ್ನು ಅರ್ಪಿಸಿದರೆ ಒಲ್ಲೆ ಅನ್ನುವೆ. ಜ್ಞಾನದ ಅರಿವಿನ ಕಣ್ಣು ತೆರೆಯದವರಲ್ಲಿ ಆರತಿಯನ್ನೂ ಒಲ್ಲೆ. ಅಂತಃಕರಣದ ಭಾವಶುದ್ಧವಿಲ್ಲದವರು ಪರಿಮಳದ ಧೂಪ ಹೊತ್ತಿಸಿದರೆ ಒಲ್ಲೆ. ಪರಿಣಾಮಿಗಳಲ್ಲದವರು ನೈವೇದ್ಯವನ್ನೂ ಅರ್ಪಿಸಿದರೂ ಒಲ್ಲೆ ಅನ್ನುವೆ. ತ್ರಿಕರಣಗಳಿಂದ ಪವಿತ್ರವಾಗಿರದವರು ತಾಂಬೂಲವನ್ನೂ ನೀಡಿದರೂ ಒಲ್ಲೆ ಅನ್ನುವೆ. ಹೃದಯ ಕಮಲ ವಿಕಸಿತವಾಗದವರ ಮನದಲ್ಲಿ ಇರಲೂ ಒಲ್ಲೆ ಅನ್ನುವೆ. ಆದರೆ ನೀನು ನನ್ನಲ್ಲಿ ಏನು ಕಂಡೆ, ಕರಸ್ಥಲದಲ್ಲಿ ನಿಂತೆ ಹೇಳು ಮಲ್ಲಿಕಾರ್ಜುನ ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಶರಣು ಶರಣಾರ್ಥಿಗಳು.